ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ಮಾನ್ಯ ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಜಾನ್ ಆಂಟೋನಿ ಮಾರ್ಗದರ್ಶನದಲ್ಲಿ ಜಿಲ್ಲಾ ಭೂ ದಾಖಲಾತಿಗಳು ಉಪನಿರ್ದೇಶಕರು ಕಚೇರಿಯಲ್ಲಿ ಕಲಬುರಗಿ ಡ್ರಾಪ್ ಪ್ರವೀಣ್ ಜಾಧವ್ DDLR ಕಲಬುರಗಿ ಶರಣಗೌಡ ಸರ್ವೇಯರ್ ಕಂಪ್ಲೇಂಟ್ ಪಾರ್ಟಿ ಹೆಸರು ರೇವಣ್ ಸಿದ್ದ ಮುಲಗೆ ಉಪ ಭೂಮಾಪಕ ಕಲಬುರಗಿ. ಭೂಮಾಪಕ ಸಿಬ್ಬಂದಿಗಳಿಗೆ ನೀವು ಏನಾದರೂ ತಪ್ಪು ಮಾಡಿದರೆ ಸಣ್ಣ ಪುಟ್ಟ ವಿಷಯದಲ್ಲಿ ನಿಮಗೆ ಅಮಾನತು ಮಾಡುತ್ತೇನೆ ಅಂತ ಹೇಳಿ ಮಾನಸಿಕ ಹಿಂಸೆ ನೀಡ್ತಾ ಇದ್ದ. ಪ್ರತಿಯೊಂದು ಕಡತಕ್ಕೆ ಪ್ರತಿಯೊಂದು ಫೈಲ್ಗೆ ಹಣ ಕೊಡಬೇಕೆಂದು ಹಿಂಸೆ ನೀಡ್ತಾ ಇದ್ದ. DDLR ಬ್ರಹ್ಮಪುರ ಸರ್ವೆ ನಂಬರ್ 89/4 ಅಳತೆ 12.7 ಎಕರೆ ಜಮೀನಿನಲ್ಲಿ 25 ಗುಂಟೆ ಜಮೀನನ್ನ ಪೋಡಿ ಮಾಡಲು ಕಡತವನ್ನ ನನಗೆ ಹಂಚಿಕೆ ಮಾಡಿದ್ದು, ಅದರಂತೆ ಕೊಡೋದಕ್ಕೆ ಒಟ್ಟು 3,50,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. 1,50,000 ಹಣ ಪಡೆಯುವ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದರು. ಜಿಲ್ಲಾ ಭೂ ದಾಖಲಾತಿಗಳು ಮತ್ತು ಸರ್ವೆ ಉಪನಿರ್ದೇಶಕರ ಕಚೇರಿಯಲ್ಲಿ ತನಿಖೆ ನಡೀತಾ ಇದೆ. DSP ಗೀತಾ ಬೇನಾಳ್, DYSP ಮಂಜುನಾಥ್, ಇನ್ಸ್ಪೆಕ್ಟರ್ ರಾಜಶೇಖರ್, ಪೊಲೀಸ್ ಪ್ರದೀಪ್ ಸಿಬ್ಬಂದಿಗಳು ಇದ್ದರು. ನಾವು ಮಾಡೋದೇನು ಮಾಡ್ತೀವಿ, ಇಂಥ ಒಂದು ಸಂದರ್ಭ ಯಾಕೆ ಮಾಡ್ತೀವಿ ನಿಮ್ಗೆ ಗೊತ್ತಿಲ್ಲ ವಿಷಯ ಮತ್ತು ನಾವು ಲೋಕಾಯುಕ್ತರಿಗೆ ಬೇರೆ ಯಾವ್ದು ಮಾಡ್ತೀವಿ ನಿಮ್ಮ ಬಗ್ಗೆ ನಿಮ್ಮ ಆಫೀಸ್ನಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಆಫೀಸ್ನಲ್ಲಿ ಅವ್ರಿಗೆ ಸಸ್ಪೆನ್ಷನ್ ಸರಿಯಾಗಿ ದುಡ್ಡು ಕೇಳಿದ್ರು ಮಾಡಿದ್ರು ಮತ್ತು ಇದೆಲ್ಲ ನಮ್ಮಲ್ಲಿ A to Z ರಿಕ್ವೈರ್ ಆಗುತ್ತೆ. ಅದು ಸಲ ಕಂಪ್ಲೇಂಟ್ ಆಗಿದ್ದೀವಿ ಹೊಸದೇನಲ್ಲ. ಮತ್ತು ನೀವು ಆಫೀಸ್ನಲ್ಲಿ ಪಟ್ಟಿ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅದು ಸಹ ಕಂಪ್ಲೇಂಟ್ ಮಾಡ್ತೀವಿ. ಇವಾಗ ಆಲ್ರೆಡಿ ಅದ್ರ ಸಲುವಾಗಿ ಸಸ್ಪೆನ್ಷನ್ ಅದು ಆಗಿ ಮಾಡಿ ನೀವೆಲ್ಲ ರೆಡಿ ಮಾಡಿ ಆಮೇಲೆ ಡ್ಯೂಟಿ ಕೈ ಬಂದು ಮುಟ್ಟಿದ್ರು ಅಂತ ನೀವು ಸಸ್ಪೆನ್ಷನ್ ಕ್ಯಾನ್ಸಲ್ ಮುಗಿಸಿದ್ದು ಅಲ್ಲ. ನಾಳೆ ನೋಡಿ ಎಲ್ಲ ಪ್ರೂಫ್ ತಿಳ್ಕೊಂಡೆ ಮಾತಾಡೋದು. ನಾವು ಸುಳ್ಳು ಮಾತಾಡೋದು, ನೀವು ಸುಳ್ಳು ಮಾತಾಡ್ಬೋದು. ನಾವು ನಿಮಗೆ ಏನಂತಾರೆ ನಿಜ ಹೇಳಬೇಕಾಗ್ತದೆ. ನಾವು ಸುಳ್ಳು ನಮ್ಗೆ ಹೇಳಕ್ಕೆ ಬರಲ್ಲ, ಯಾಕಂದ್ರೆ ನಾವು ಡಾಕ್ಯುಮೆಂಟ್ ಇರ್ತಾವೆ. ನೀವು ಮಾತಾಡಿದ ವಯಸ್ಸು ಗೊತ್ತಿಲ್ಲ. ಜಸ್ಟ್ ನಾಳೆಗೆ ಸುಮ್ಮನೆ ನಮಗೆ ಇದು ಆಗಬಾರ್ದಂತ ನಮ್ಮ ಗ್ರೂಪ್ ಇಟ್ಕೊಂಡಿರ್ತೇವೆ. ಗೊತ್ತಾ, ಅವ್ರ ಮ್ಯಾಲಿಂದ ಬಂದಿರ್ತಾರೆ ನಮ್ಮದೆಲ್ಲ. ಆಮೇಲೆ